ಸಂಘನ? ನಾವೆಲ್ಲ ಅದ್ರಲ್ಲಿ ಮೆಂಬರ್ಸೇ. ಹೌದು. ಸಂಘದಲ್ಲಿ ನಿಮ್ಮಂತ ಗಣ್ಯ ವ್ಯಕ್ತಿಗಳು ಸಿಗ್ತಾರಾ? ಹೌದೌದು, ನಮ್ಮಂತ ಗಣ್ಯ ವ್ಯಕ್ತಿಗಳು ಸಿಗ್ತಾನೆ ಇರ್ತಾರೆ. ತುಂಬಾ ಸಂತೋಷ. ಹಾಗಾದ್ರೆ ನಾನು ನಿಮ್ ಸಂಘಕ್ಕೆ ಮೆಂಬರ್ ಆಗ್ತೀನಿ. ಡೊನೇಷನ್ ಎಷ್ಟು? ಮೆಂಬರ್ಶಿಪ್ ಎಷ್ಟು? ಡೊನೇಷನ್ 20,000 ರೂಪಾಯಿ, ವರ್ಷಕ್ಕೆ 1,000 ರೂಪಾಯಿ ಕಟ್ಬೇಕು. ಅಷ್ಟೇನಾ? ಅಯ್ಯೋ, ಈ ತಿಂಗಳ ನೀವು ಮೆಂಬರ್ ಆದ್ರೆ ಬರೀ 10,000 ರೂಪಾಯಿ. 10,000 ರೂಪಾಯಿ ಉಳಿತಾಯ ಆಗುತ್ತೆ. ಒಳ್ಳೆ ಕಾರ್ಯಕ್ಕೆ ನಾನು ಮೆಂಬರ್ ಮಾಡ್ಕೊಳ್ಳಿ. ತಗೊಳ್ಳಿ 10,000. ಎಕ್ಸ್ಕ್ಯೂಸ್ ಮೀ ಮೇಡಮ್, ಅಡ್ರೆಸ್ ಎಲ್ಲಿ ಬರುತ್ತೆ ಗೊತ್ತಾ? ಗೊತ್ತಿಲ್ಲ ನಿಮಗೆ? ನಂಗೂ ಗೊತ್ತಿಲ್ಲ. ಅಡ್ರೆಸ್ ಗೊತ್ತಿಲ್ಲ, ನಾ ರೋಡಿಗೆ ಯಾಕ್ರಿ ಬಂದ್ರಿ? ಪಾರು, ಇವ್ರನ್ನ ನೋಡೋಕೆ ಭಯ ಆಗ್ತಾ ಇದೆ. ನೋಡಕ್ ಒಳ್ಳೆ ವಿಕಾರವಾಗಿದ್ದಾರೆ. ನಮ್ಮ ಮೇಲೆ ಅನುಮಾನ ಪಡ್ತೀರಾ? ನಮ್ಮನ್ನೇ ಕಳ್ಳಿ ಅಂತೀರಾ? ಹೋಯ್ತು, ನನ್ ಒಡವೆ ಎಲ್ಲ ಹೋಯ್ತು. ಹೋಯ್ತು. ನಾ ಯಾರ ಹುಬ್ಬಳ್ಳಿ ಹುಳಿ ಮುಟ್ಟಿದ್ರ ಬಲಿ ವೇದವ್ರ, ನಾ ನಿಮ್ ಜೊತೆ ಬರ್ತಾನಂದ್ರೆ ಶನಿ ಶನಿ ಅಂದ್ರಲ್ರಿ. ಈಗ ನೋಡ್ರಿ ಹೆಂಗಾದ. ಯಾಕ್ರಿ ವೇದವ್ರ ಹೊಡಿತೀರಿ? ಏಯ್, ಬಿಡ್ರಿ, ಯಾಕರೆ ಬಿಡ್ರಿ. ನಮ್ಮನ್ನೇ ಕಳ್ಳೇರಂತ ಅವಮಾನ ಮಾಡ್ತೀಯಾ? ಬಿಟ್ಟೆ ಚೈನಾ. ಒಡವೆಗಳನ್ನ ಹಾಕೊಂಡು ರಸ್ತೆ ಇಳಿಬೇಡಿ ಅಂತ ನಾವು ಪೊಲೀಸವ್ರು ಬಡ್ಕೋತಾನೆ ಇರ್ತೀವಿ. ನಮ್ಮ ಮಾತೆ ಕೇಳಲ್ವಲ್ಲ ನೀವು? ಸಾರ್, ಒಡವೆಗಳು ತಗೊಳ್ಳೋದು ಯಾಕೆ? 4 ಜನ ನೋಡ್ಲಿ ಅಂತ. ಪ್ರದರ್ಶನ ಮಾಡೋದು ಬೇಡವಾ? ಹಾಗಂತ ಕಳ್ಳರು ತೋರಿಸ್ಲಿ ಅಂತನಾ? ಹಗಲೊತ್ತಲ್ಲಿ ಕಳ್ಳರು ಇರಲ್ಲ ಅಂತ ಅನ್ಕೊಂಡಿದ್ವಿ. ಅದೇ ನಿಮ್ ಏರಿಯಾದಲ್ಲಿ ಇಷ್ಟೊತ್ತಲ್ಲೂ ಕಳ್ಳರು ಇರ್ತಾರೆ ಅಂತ ಯಾರು ಗೊತ್ತು? ಏನ್ ಡ್ಯೂಟಿ ಮಾಡ್ತಿದ್ರೆ ನೀವು? ಟೈಮ್ ಆಯ್ತು, ಹೋಗಣ್ವಾ? ಎಲ್ಲಿಗೆ? ಕಳ್ಳರನ್ನ ಮದುವೆ ಫಂಕ್ಷನ್ಗೆ. ಅಲ್ಲಿಗೂ ಕಳ್ಳರು ಬಂದ್ರೆ ಸಾಂಬಾರ್ ಕೊಡುವುದಲ್ಲ, ಮುಳುಗಿಸ್ಬಿಡ್ತೀನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ತಗೊಳ್ಳಿ ಮೇಡಮ್, ದೇವ್ರ ಪ್ರಸಾದ. ನನಗೆ ಯಾಕೆ ಕೊಡ್ತಿದ್ದೀರಾ? ದೇವ್ರ ಪ್ರಸಾದ ಹಂಚ್ಕೊಂಡು ತಿಂದ್ರೇನೆ ಒಳ್ಳೇದಾಗೋದು. ತಗೊಳ್ಳಿ ಮೇಡಮ್. ದೇವ್ರು ಒಳ್ಳೇದು ಮಾಡ್ತಾನೆ ಮೇಡಮ್. ತಗೊಳ್ಳಿ. ನಿನ್ ಬುದ್ಧಿ ಇದೆಯನವ? ಒಡವೆ ಹಾಕೊಂಡು ಹೋಗ್ಬೇಡ ಅಂತ ನಾನು ಹೇಳ್ದೆ. ನನ್ನ ಮಾತು ಕೇಳ್ದ? ಅಣ್ಣ, ನಾವ್ ಚಾಕುನು ತಗೊಂಡ್ ಹೋಗಿದ್ವಿ, ಆದ್ರೆ ಅವ್ರು ದೇವ್ರ ಪ್ರಸಾದ ಕೊಟ್ಟು ಯಾಮಾರಿಸ್ಬಿಟ್ರು. ಕಳ್ಳರು ಒಬ್ಬರನ್ನ ಯಾಮಾರ್ಸಂಗೆ ಇನ್ನೊಬ್ಬರನ್ನ ಯಾಮಾರ್ಸೋದಿಲ್ಲ. ದಿನಾಗ್ಲೂ ಹೊಸ ಐಡಿಯಾ ಹುಡುಕ್ತಾ ಇರ್ತಾರೆ. ನಾನು ಅದಕ್ಕೆ ಹೇಳಿದ್ ಒಡವೆ ಹಾಕೊಂಡು ಹೋಗ್ಬೇಡಿ ಅಂತ. ನಾವ್ ಒಡವೆ ಹಾಕೊಂಡ್ ಹೋಗಿ ಕಳ್ಕೊಂಡಿರೋ ಒಡವೆಗಳನ್ನ ಕಿತ್ಕೊಂಡ್ ಬರೋಣ ಅಂತ ಪ್ಲಾನ್ ಮಾಡಿದ್ವಿ. ಆ ಕೆಲಸ ಅಷ್ಟು ಸುಲಭ ಇದ್ದಿದ್ರೆ ನಮ್ ಸಾಹೇಬ್ರೆ ಮಾಡಿರೋರು. ಸುಬಾ, ನಿಮ್ಮ ಅಕ್ಕನ್ ಕರಿಯೋ. ಒಡವೆಗಳು ಸಿಕ್ಕಿದೆ ಕಣ. ಆಗ ಬಂಗಾರ ಎಲ್ಲ ಸಿಕ್ಕವ. ಇಷ್ಟೇ ಕಳ್ಳರನ್ನ ಹಿಡ್ಬಿಟ್ರ? ಆದ್ರೆ ಇದು ನಮ್ ಒಡವೆಗಳು ಅಲ್ಲ. ಅಯ್ಯೋ, ಯಾರ್ದಾದ್ರೂ ನಿಮ್ಗೇನು ಬೇಕಿದ್ರೆ ಇಟ್ಕೊಳ್ಳಿ, ಇಲ್ಲಂದ್ರೆ ಬಿಸಾಕಿ. ಏನ್ ಹೀಗೆ ಹೇಳ್ತಿದ್ದೀರಾ? ಹೌದಮ್ಮ, ಇದು ನಕಲಿ ಒಡವೆಗಳು. ಒಂದು ಲಕ್ಷ್ಮಿ ಫೋಟೋ, ಒಂದು ಕಳಸ ಇಟ್ಟು ಅದಕ್ಕೆ ಇದನ್ನೆಲ್ಲ ಹಾಕಿ ಗ್ರ್ಯಾಂಡ್ ಆಗಿ ಪೂಜೆ ಮಾಡಿ ಫ್ರೆಂಡ್ಸ್ನೆಲ್ಲ ಕರಿ. ನಿನ್ ಆಯಸ್ಸು ಜಾಸ್ತಿ ಆಗುತ್ತೆ, ಕಳೆದೋಗಿರೋ ಒಡವೆನೂ ಸಿಗುತ್ತೆ. ನಿಜ ಹೇಳ್ತಿದ್ದೀರಾ ಅಣ್ಣ? ಹೌದಮ್ಮ, ಈ ಸ್ಕೀಮ್ ತುಂಬಾ ಕಡೆ ವರ್ಕೌಟ್ ಆಗಿದೆ. ನೀನ್ ಲಕ್ಷ್ಮಿ ಪೂಜೆ ಮಾಡು, ನಿನಗೆ ಲಕ್ಷ್ಮಿ ಒಲಿತಾಳೆ. ಯಾರು? ಇವತ್ ನಮ್ ದೇವ್ರಿಗೆ ಇಬ್ರು ಹೊಸ ಭಕ್ತರು ಕಣೆ. ಇವರು ನಮ್ ದೇವ್ರನ್ನ ಇಷ್ಟಪಡ್ತಾರೆ. ಇವತ್ತು ಎಲ್ಲಾ ದೇವ್ರು ಧರ್ಮ ಒಂದೇ ಅಂತ ಸಾಬೀತಾಯ್ತು. ಹೌದು ಹೌದು. ಇಲ್ಲಿರೋ ಒಡವೆ ಎಲ್ಲ ಪ್ಯಾಕ್ ಮಾಡ್ಕೊಟ್ಟು ಎಲ್ರು ಗೋಡೆ ಕಡೆ ತಿರ್ಕೊಳ್ಳಿ. ನಿಮ್ ಪ್ರಾಣನ ಉಳಿಸ್ಕೊಳ್ಳಿ. ಇಷ್ಟ್ ದಿನ ಒಡವೆಗಳನ್ನ ಕದ್ದಿದ್ದು ನಾನೇ. ಮೊದ್ಲು ನನ್ ಒಡವೆನ ಕಳ್ದೆ, ಆಮೇಲೆ ನಿಮ್ ಒಡವೆನ ಕಳ್ದೆ. ನಿಮ್ಗೆ ನನ್ ಮೇಲೆ ನಂಬಿಕೆ ಬರೋ ತರ ಮಾಡ್ದೆ. ಇದೇ ನನ್ ಕಸ್ಬು. ಬೇಗ ಬೇಗ ಎಲ್ಲ ಪ್ಯಾಕ್ ಮಾಡಿ ನಿಮ್ ಪ್ರಾಣನ ಉಳಿಸ್ಕೊಳ್ಳಿ. ಕಮಾನ್, ಬೇಗ ಬೇಗ. ಅಸಲ್ ಪಿಸಲ್ ಕಾ ಕಮ್ಜಾ ಚಡ್ಗ ಮೆಹನತ್ ಪಡ್ಯಾ ಸೊ ಮುರ್ಗೆ ಅಂಡ ಕಾಯ್ಸ್ ಫಕೀರ್ರೇ. ಗೋಡೆ ಕಡೆ ತಿರುಗಬೇಕಾಗಿರೋದು ಅವರಲ್ಲ, ನೀವುಗಳು. ಇಸ್ಕೊಳ ಗನ್ಗಳು ಕೊಡಮ್ಮ. ಸಾರ್, ನಕಲಿ ಪಿಸ್ತೂಲ್ಗಳು. ಅಸ್ಲಿ ಕಳ್ರ ಆಗಿದ್ರೆ ಅಸ್ಲಿ ಪಿಸ್ತೂಲ್ ಇಟ್ಕೊಂಡ್ರೆ ಅವ್ರ ಕಣ. ಇನ್ಸ್ಪೆಕ್ಟರ್, ನಮ್ಮಿಂದ ತಪ್ಪಾಗೋಯ್ತು, ನಮ್ಮನ್ನ ಬಿಟ್ಬಿಡಿ ಪ್ಲೀಸ್. ಬಿಡ್ತೀವಿ, ಆದ್ರೆ ಈಗಲ್ಲ. ಯಾವಾಗ? 10 ವರ್ಷ ಆದ್ಮೇಲೆ.